ಸುಖ ಮೊಬೈಲಿನೊಳಗಿತ್ತು ಅಂದ್ರ, ಸುಖ ರೊಕ್ಕದೊಳಗಿತ್ತು ಅಂದ್ರ, ಸುಖ ಮನಿಯೊಳಗಿತ್ತು ಅಂದ್ರ, ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿ ಯಾಕೆ ಬಂದಿರಿ? ಇಲ್ಲಿ ಯಾಕೆ ಬಂದಿರಿ ಅಂದ್ರೆ ನಿಮಗೆ ಗೊತ್ತದ, ನಿಜವಾಗಿರುವಂತಹ ಸುಖ ಮನಿಯೊಳಗೂ ಇಲ್ಲ, ನಿಜವಾಗಿರುವಂತಹ ಸುಖ ರೊಕ್ಕದೊಳಗೂ ಇಲ್ಲ, ನಿಜವಾಗಿರುವಂತಹ ಸುಖ ಮೊಬೈಲ್ ಒಳಗಿಲ್ಲ, ಟಿವಿ ಒಳಗಿಲ್ಲ. ಎಲ್ಲಿ ನಿಜವಾದ ಸುಖ ಐತಿ ಅಂದ್ರ ಮಹಾತ್ಮರ ವಾಣಿಯೊಳಗ, ಆ ಮಹಾತ್ಮನ ಧ್ಯಾನದೊಳಗ ಸುಖ ಐತಿ ಎನ್ನುವ ಕಾರಣಕ್ಕಾಗಿ ಸಾವಿರ ಕಾರ್ಯಗಳನ್ನು ತೊರೆದು ಈ ಕೆಲಸಕ್ಕಾಗಿ ನೀವು ಬಂದೀರಿ. ಮತ್ತ ಆ ಸುಖದ ಸಲುವಾಗಿ ನೀವು ಬಂದೀರಿ ಅಂದ ಬಳಿಕ ಅದ್ರ ಕಡೆಗೆ ಲಕ್ಷ್ಯ ಇದ್ರೇ ಬಹಳ ಚಲೋ. ಮತ್ತ ಮಕ್ಕಳದವ್ರ ಜೊತೆಗೆ ಮೆಲ್ಲ ಮಾತಾಡ್ಕೊತ ಕೂಡ್ತೀರಿ ಅಂದ್ರ ಅವ್ರು ಯಾವ ಸುಖವನ್ನು ಪಡಿಬೇಕಂತ ಮನಿ ಬಿಟ್ಟು ಇಲ್ಲಿ ತರ ಬಂದಾರ. ಇಲ್ಲಿ ಬಂದ್ರು ದೇವ್ರ ಬೆನ್ನ ಹತ್ತಿ ಮಕ್ಕಳದವ್ರ ರೂಪದಲ್ಲಿ ಕಾಡ್ತಿರ್ತದ್ರ ತಗೊಂಡು ಏನ್ ಮಾಡ, ಅಲ್ಲಿ ಸಿಗ್ಲಾರ್ದು ಇಲ್ಲಿ ಸಿಗ್ತೈತಿ ಅಂತ ಬಂದ ಬಳಿಕ ಮತ್ತೆ ಇಲ್ಲಿ ಬಂದು ಎಲ್ಲ ರೀತಿಗೆ ಮಾತಾಡ್ಕೊತಾನ ಕೂತ್ರಿ ಅಂದ್ರ ಆ ಸುಖದಿಂದ ನೀವು ವಂಚಿತರಾಗ್ತೀರಿ. ಬ್ರಹ್ಮಾನಂದ ಯೋಗಿಗಳು ನಮಗೆ ನೀಡಿದಂತ ಸುಖ ಯಾವುದು ಅಂದ್ರೆ, ಎಂದೂ ಬಾರದೇ ಇರುವಂತ ದುಃಖದಿಂದ ನಮ್ಮನ್ನ ಬಿಡುಗಡೆಗೊಳಿಸಿದ್ದಾರೆ. ಜನ್ಮ ಜನ್ಮಾಂತರದಿಂದ ನಮ್ಮನ್ನ ಕಾಡುವಂತ ದುಃಖದಿಂದ ನಿವೃತ್ತಿ ಮಾಡುವುದಕ್ಕಾಗಿಯೇ ತಮ್ಮ ಬದುಕನ್ನ ಅವರು ಸವಿಸಿದಂತ ಮಹಾನ್ ಯೋಗಿಗಳು. ನಿಜಗುಣ ಯೋಗಿಯ ಶಾಸ್ತ್ರವನ್ನು ಕುರಿತು ಶಿವಾನಂದ ಜಗದ್ಗುರುಗಳಿಂದ ತಾವೇನು ಶ್ರವಣ ಮಾಡಿದ್ರು ಅದನ್ನ ನಾಡಿನ ಜನತೆಗೆ ಪ್ರವಚನದ ಮೂಲಕವಾಗಿ ನೀಡುತ್ತಾ ಸಾಗಿದಂಥವ್ರು. ಪೂಜ್ಯರು ಹೇಳಿದ್ರಲ್ಲ, ಅವರ ಮೂಲ ಅವರು ಇರುವವರೆಗೂ ಯಾರಿಗೂ ಗೊತ್ತಾಗಲಿಲ್ಲ ಅಂತ. ಹಾಗಿದ್ರೆ ಯೋಗಿ. ಆಮೇಲೆ ಬೇಕಾದವರು ಸಂಶೋಧನೆ ಮಾಡಿ ಅವ್ರು ಎಲ್ಲಿ ಏನು ಎಂತ ಹುಡುಕೊಂತ ಹೋಗ್ತಾರೆ. ಅದೇನು ಬಹಳ ಮಹತ್ವದ್ದಲ್ಲ. ಯೋಗಿಗಳ ಪೂರ್ವಾರ್ಧ ಚರಿತ್ರೆಯನ್ನ ಅಷ್ಟು ಯಾರು ಗಮನಿಸಬಾರ್ದು, ನೋಡಬಾರ್ದು. ಸುಮ್ಮನೆ ಕುತೂಹಲಕ್ಕಾಗಿ ಸಂಶೋಧಕರು ಎಲ್ಲಿಯವರು ಹೆಂಗ ಏನು ಇತಿಹಾಸ ಪ್ರಿಯರದನ್ನು ನೋಡ್ತಾರೆ ಹೊರತು ಅಧ್ಯಾತ್ಮವಾದಿಗಳಿಗೆ ಚರಿತ್ರೆ ಬಹಳ ದೊಡ್ಡ ವಿಷಯ ಅಲ್ಲ, ಆಗಬಾರ್ದು. ಯಾಕಂದ್ರೆ ಯಾರಿಗೂ ಚರಿತ್ರೆ ಇಲ್ಲ, ಎಲ್ಲರಿಗೂ ಒಂದೊಂದು ಚರಿತ್ರೆ ಅದ. ಎಲ್ಲರೂ ಒಂದು ಕಡೆ ಹುಟ್ಟೆ ಇರ್ತಾರ, ಎಲ್ಲರೂ ಒಂದು ಕಡೆ ಸಾಲಿ ಕಲ್ತಾ ಇರ್ತಾರ, ಬೆಳೆದೇ ಇರ್ತಾರ. ಅದೇನು ಎಲ್ಲರ ಜೀವನಗಳಿಗೂ ನಡೆಯುವಂತ ಘಟನೆ ಅದೇನು ಬಹಳ ಮಹತ್ವದ್ದಲ್ಲ. ಹುಟ್ಟು ಬಹಳ ಮಹತ್ವದ್ದಲ್ಲ. ಹುಟ್ಟಿದ ನಂತರದಲ್ಲಿ ಅವರು ಸದ್ಗುರು ದೇವರಿಗೆ ಶರಣಾಗತರಾಗಿ ಸದ್ಗುರುಗಳಿಂದ ಪಡೆದಿರುವಂತಹ ಮಂತ್ರವನ್ನು ಅನನ್ಯ ಪ್ರೇಮದಿಂದ ಭಜಿಸಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡು ದಿವ್ಯ ಭಗವತ್ ದರ್ಶನವನ್ನು ಮಾಡಿಕೊಂಡಿರುವಂತಹ ಚಾರಿತ್ರ್ಯ ಇದೆಯಲ್ಲ, ಅದು ಬಹಳ ಮಹತ್ವದ್ದು ಅನ್ನೋದನ್ನ ನಾವೆಲ್ಲರೂ ನೆನಪಿಟ್ಟುಕೊಂಡಿರ್ಬೇಕು. ಆ ಚಾರಿತ್ರ್ಯನ್ನ ದಾಖಲೀಕರಣ ಮಾಡಿದಂತ ಒಂದು ಅಪರೂಪವಾಗಿರುವಂತಹ ಕೃತಿ ಬ್ರಹ್ಮಾನಂದ ಶಿವಯೋಗಿಗಳು. ಅದರೊಳಗೆ ಒಂದೇ ಒಂದು ಘಟನೆಯನ್ನು ನಾನು ಗಮನಿಸಿದೆ. ಸಂಶಯ ಗೌಡಪ್ಪ ಗೌಡ ಮನೆತನದಲ್ಲಿ ಒಂದು ನಡೆದಂತ ಒಂದು ಸಣ್ಣ ಘಟನೆಯನ್ನು ಹೇಳ್ತಾರ. ಆ ಗೌಡ್ರ ಮನೆಯೊಳಗ ಮಗನಿಗೆ ಆರಾಮಿರ್ಲಿಲ್ಲ. ಪೂಜ್ಯರ ದರ್ಶನ ಆಶೀರ್ವಾದವನ್ನು ಮಾಡಿಕೊಂಡ್ರೆ ಆರಾಮ ಆಗ್ತೈತೆ ಅನ್ನುವಂಥ ಭಾವ ಅವತ್ತು ಸಂಶಯೊಳಗ ಗುರುಗಳು ಇರಲಿಲ್ಲ. ಮಗನಿಗೆ ವಿಷಮಸೀತು, ಜ್ವರ, ಟೈಫಾಯ್ಡ್ ಜ್ವರ ಬಂದ್ಬಿಟ್ಟದು. ಈ ಕಾಲದಲ್ಲಿ ಅದಕ್ಕೆಲ್ಲ ಔಷಧಿ ಅದ, ಆ ಕಾಲದೊಳಗೆ ಔಷಧಿ ಇರ್ಲಿಲ್ಲ. ಜ್ವರ ಬರುದು ಹೋಗುದು ಬರುದು ಹೋಗುದು ಮಾಡ್ತಿತ್ತು ಅಂದ್ರೆ ಅದು ಮಕ್ಕಳ ಬದುಕಿಗೆ ಕುತ್ತು ತರುತ್ತೆ ಅನ್ನುವಂತ ಭಾವನೆಯೊಳಗಿದ್ದಂಥವ್ರು ಮುಂಜಾನೆ ಜ್ವರ ಬರ್ತಿತ್ತು, ಸಾಯಂಕಾಲ ಹೋಗ್ತಿತ್ತು, ಸಾಯಂಕಾಲ ಬರ್ತಿತ್ತು, ಮುಂಜಾನೆ ಇರ್ತಿರ್ಲಿಲ್ಲ. ಹಿಂಗ ಆ ಮಗುವಿನ ಆರೋಗ್ಯದಲ್ಲಿ ಏರುಪೇರು ನಡೆದಾಗ ಹುಬ್ಬಳ್ಳಿಗೆ ಕರ್ಕೊಂಡು ಬಂದ್ರು, ತೋರಿಸಿದ್ರು, ಏನೂ ಬದಲು ಅನಿಸ್ಲಿಲ್ಲ. ಇನ್ನ ಮಗುವನ್ನ ಕಾಯುವ ಜವಾಬ್ದಾರಿ ಯಾರಿಗದಂದ್ರೆ ಸದ್ಗುರುನಾಥ, ಅದು ನಿನ್ನ ಪಾಲಿಗೆ ಐತೆ ಅಂತ ಇಬ್ರು ದಂಪತಿಗಳು ಗುರು ಧ್ಯಾನದಲ್ಲಿನೇ ಇದ್ದಾಗ ಅವಾಗ ಗುರುಗಳು ಸಂಶಿಗೆ ಬರ್ತಾರ. ಸಂಶಿಗೆ ಬಂದಾಗ ಹಿಂಗ ಅಂತೇಳಿ ಸುದ್ದಿ ಕೇಳಿದ ತಕ್ಷಣನೇ ಹೆಂಗಿರ್ತದ ನೋಡ್ರಿ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಆರಾಮಿಲ್ಲ ಅಂದ್ರ 1000 ಕೆಲಸಗಳನ್ನ ಬಿಟ್ಟು ಹೆಂಗ ಮಕ್ಕಳ ಹತ್ರಕ್ಕೆ ಓಡಿ ಬರ್ತಾಳಲ್ಲ, ಹಂಗ ಓಡಿ ಬಂದ್ರನೇ ಆಕೆಗೆ ತಾಯಿ ಅಂತ ನಾವ್ ಹೆಂಗ ಸಂಬೋಧಿಸ್ತೀವಿ. ಮಠಕ್ಕೆ ಬಂದ ತಕ್ಷಣನೇ ತಮ್ಮ ಶಿಷ್ಯನ ಹಿಂಗಾಗಿದ್ದ ಸುದ್ದಿ ಕೇಳಿದ ತಕ್ಷಣನೇ ಅಪ್ಪವರು ಆ ಮನೆಗೆ ಬರ್ತಾರ. ಮನೆಗೆ ಬಂದು ಆ ಮಗುವನ್ನು ನೋಡಿ ಆ ಮಗುವಿನ ತಲೆ ಮೇಲೆ ಕೈ ಆಡಿಸಿ, ಏನಾಗೋದಿಲ್ಲ, ಆರಾಮಾಕಿದಿ ಅಂತ ಅಷ್ಟೇ ಹೇಳಲಿಲ್ಲ, ನೀನು
ಆರಾಮಾಗೋದಲ್ಲಪ್ಪ, ನಾನು ಮುಪ್ಪಿನ ಕಾಲದಾಗ ನನಗೆ ಇಂಜೆಕ್ಷನ್ ಮಾಡೋದಿದಿ ಅಂತ ಗುರುಗಳು ಭವಿಷ್ಯವನ್ನು ನುಡಿತಾರ. ಆ ಮಗು ಆರಾಮಾಗ್ತದೆ, ಮುಂದವ ಡಾಕ್ಟರ್ ಆಗ್ತಾನ, ಅಪ್ಪವರಿಗೆ ವೈದ್ಯೋಪಚಾರವನ್ನು ಮಾಡ್ತಾನಂದ್ರೆ ಆ ಮಗುವಿನೊಳಗಿರುವ ದಿವ್ಯ ಶಕ್ತಿಯನ್ನು ಗುರುತಿಸುವ ಯೋಗಿಯ ಕಲಾವಿದ. ಅದು ಒಂದು ದಿವಸ 2 ದಿವಸಕ್ಕೆ ಬರೋದಲ್ಲ, ಇಡೀ ಅವರ ಬದುಕನ್ನ ಮಂತ್ರ ಧ್ಯಾನದಲ್ಲಿ ಕಳೆದಕ್ಕಾಗಿ ಬ್ರಹ್ಮಾನಂದ ಯೋಗಿಗಳಿಗೆ ಅಷ್ಟೊಂದು ಶಕ್ತಿ ಪ್ರಾಪ್ತ. ನೀನೊಲಿದು ಪಾದವನಿತ್ತ ನೆಲಬೆಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ. ಎಷ್ಟು ಮಂದಿ ಭೂಮಿ ಮೇಲೆ ನಡೀತಾರೆ, ಎಲ್ಲರೂ ನಡೆದಂತ ಭೂಮಿ ಎಲ್ಲ ಪಾವನ ಕ್ಷೇತ್ರ ಆಗ್ತದೆ? ಆಗೋದಿಲ್ಲ. ಯಾವ ಯೋಗಿ ತಪದ ಬಲದಿಂದ ಎಲ್ಲಿ ತಾನು ಒಲವಿನಿಂದ ಪ್ರೀತಿಯಿಂದ ಪಾದವನ್ನಿಡ್ತಾನಲ್ಲ, ಪ್ರೀತಿಯಿಂದ ಪಾದವನ್ನಿಟ್ಟು ಇದು ಕ್ಷೇತ್ರ ಆಗ್ಲಿ ಅಂದ್ರೆ ಅದು ಅವಿಮುಕ್ತ ಕ್ಷೇತ್ರ ಆಗ್ತದ. ಬರೀ ಮಠಗಳಾಗ್ತಾವ ಅಂತಲ್ಲ, ಯಾವ ಯೋಗಿ ತಾನು ಪ್ರೀತಿಯಿಂದ ಒಂದು ಮನೆಗೆ ಪಾದ ಇಟ್ಟಂದ್ರು ಆ ಮನೆಯು ಸಹಿತ ಉಜ್ವಲವಾಗಿ ಬೆಳಗುತ್ತದೆ ಅನ್ನೋದಕ್ಕೆ ಬ್ರಹ್ಮಾನಂದ ಯೋಗಿಗಳ ಚರಿತ್ರೆಯೊಳಗೆ ಸಾವಿರ ಘಟನೆಗಳು ತುಂಬಿಕೊಂಡ. ಅದಕ್ಕೆ ಅವರಿಗೆ ಭಕ್ತಪ್ರಿಯರು, ಭಕ್ತಾನುರಾಗಿಗಳು ಅಂತಾರ. ಭಕ್ತರ ಕಷ್ಟಕ್ಕಾಗಿ ಅಷ್ಟು ಸ್ಪಂದಿಸುವಂಥವ್ರು. ಅಂಥ ಯೋಗಿಗಳು ಲೌಕಿಕವಾಗಿರುವಂತಹದ್ದನ್ನ ಎಂದೂ ಹಚ್ಚಿಕೊಂಡವರಲ್ಲ. ಯಾಕಂದ್ರೆ ಅವರಿಗೆ ತಿಳಿದಿತ್ತು. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ನಾವು ನೀವೆಲ್ಲರೂ ನೆನಪಿಟ್ಟುಕೊಳ್ಬೇಕಾಗಿರುವಂತ ಈ ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ನಾವು ಯಾವಾಗಲೂ ಆನಂದದಿಂದ ಇರ್ತೀವಿ. ಏನು? ಇದು ನಿತ್ಯವಿದನಿತ್ಯವೆಂಬುದನ್ನರಿಯದೆ ಹೃದಯದ ಭೋಗೇಚ್ಛೆ ತೊರೆಯದೆ ವದವಿ ಶಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಸೆಯೋಳು ಉರಿಯದೆ ಸುಮ್ಮನಾಗದು ವಿಧಿಯೋಳು ಒಂದದೆ ಮುಕ್ತಿ. ನಾವೆಲ್ಲರೂ ಮುಕ್ತರಾಗಬೇಕು ಅಂತಾನೆ ಇಚ್ಛಾ ಪಡ್ತೀವಿ. ಹಂಗ ಇಚ್ಛಾ ಪಡುವಂತ ನಾವುಗಳು ಮೊದಲು ಪಾಲಿಸಬೇಕಾಗಿರುವಂತಹ ಸೂತ್ರ ಯಾವುದು ಅಂದ್ರೆ ಇದು ನಿತ್ಯ, ಇದು ಅನಿತ್ಯ. ಇವು ಎರಡನ್ನ ಅರಿಯಬೇಕು. ಯಾವುದು ನಿತ್ಯವಾದ ವಸ್ತು, ಯಾವುದು ಅನಿತ್ಯವಾದ ವಸ್ತು ಅಂತ ನಮ್ಮ ಅರಿವಿಗೆ ಬರಬೇಕು, ನಮ್ಮ ತಿಳುವಳಿಕೆಗೆ ಬರಬೇಕು. ನಿತ್ಯವಾದ ವಸ್ತು ಅಂತ ಯಾವುದಕ್ಕಂತಾರೆ? 3 ಕಾಲಗಳಲ್ಲಿ ಯಾವುದು ಇರುವುದು ಅದು ನಿತ್ಯವಾದಂಥ ವಸ್ತು. 3 ಕಾಲಗಳು ಅಂದ್ರೆ ಯಾವುದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. 3 ಕಾಲಗಳಲ್ಲಿ ಇರಬೇಕು. 3 ಕಾಲಗಳಲ್ಲಿರುವಂಥದ್ದು ನಿತ್ಯವಾದದ್ದು. ಯಾವುದು 3 ಕಾಲಗಳಲ್ಲಿ ಇಲ್ಲವೋ ಅದು ಅನಿತ್ಯವಾದದ್ದು. ನಿತ್ಯವಾದದ್ದನ್ನ ಗ್ರಹಿಸಬೇಕು, ಅನಿತ್ಯವಾದದ್ದನ್ನ ತ್ಯಾಗ ಮಾಡಬೇಕು. ಹಾಗಾದ್ರೆ ನಮ್ಮೊಳಗ ನಿತ್ಯವಾಗಿರುವಂಥದ್ದು ಯಾವುದು, ಅನಿತ್ಯವಾದದ್ದು ಯಾವುದು ಅಂತ ಇಲ್ಲಿ ಕೂತ್ಕೊಂಡಂತ ನಾವೆಲ್ಲರೂ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಕಣ್ಣೆದುರಿಗೇನದ, ನಮ್ಮ ಈ ಶರೀರ ಏನೈತಲ್ಲ ಇದು ಅನಿತ್ಯವಾಗಿರುವಂತಹದ್ದು. ಈ ಅನಿತ್ಯವಾದ ಶರೀರದೊಳಗ ನಿತ್ಯವಾಗಿರುವಂತಹದ್ದೊಂದು ವಸ್ತು ಅದೇ, ಅದಕ್ಕೆ ಚೈತನ್ಯ ಅಂತ ಹೇಳ್ತಾರೆ. ಇದಕ್ಕೆ ಯಾಕೆ, ಶರೀರಕ್ಕೆ ಯಾಕೆ ಅನಿತ್ಯ ಅಂತೀರಿ ಅಂದ್ರೆ ಲಕ್ಷಣ ನಿಮ್ಗೆ ಗೊತ್ತಾಗಿದೆ. 3 ಕಾಲಗಳಲ್ಲಿ ಇದು ಇಲ್ಲ. ಇಲ್ಲಿದ್ದವ್ರೊಳಗ 100 ವರ್ಷದಿಂದ ಇದ್ದವ್ರು ಯಾರು ಅದೀರಿ? ಬ್ರಹ್ಮಾನಂದ ಅಜ್ಜವ್ರಿದ್ದ ಕಾಲಕ್ಕೆ ನೋಡಿದವ್ರು ಅದೀರಿ. ಅವ್ರ ಜೊತೆ ಹುಟ್ಟಿದವ್ರು ಯಾರು ಅದಾರ ಇಲ್ಲಿ? ಇಲ್ಲ. ನೋಡಿದವರು ಬಹುಶಃ ಇರ್ಲಿಕ್ಕಿಲ್ಲ ಯಾರೀಗ. ಒಬ್ಬರಿಬ್ರು ಯಾರು? ಯಾಕಂದ್ರೆ ಅವ್ರಿಗೆ 104, 105 ವರ್ಷ. ಅವರು 105 ವರ್ಷ ಬದುಕಿದ್ದಕ್ಕೆ ಇಷ್ಟೆಲ್ಲ ನಾವು ನೋಡಕ್ಕಾಗ್ಯ. ಈಗ 100 ವರ್ಷ ಆದವ್ರು ಯಾರು ಇಲ್ಲ. 100 ವರ್ಷದಿಂದ ಹುಟ್ಟಿದವ್ರು ಇಲ್ಲಿ ಯಾರು ಇಲ್ಲ. ಬೇಡ, ಇನ್ನು 100 ವರ್ಷದ ನಂತರ ನಾ ಇರ್ತೀನಿ ಅನ್ನೋರು ಯಾರು ಅದಿವೆ ನನಗೆ ಭವಿಷ್ಯತ್ ಕಾಲದೊಳಗೆ ಇಲ್ಲ. ಅಂದ್ರೆ ಹಿಂದೂ ನಾವು ಇದ್ದಿಲ್ಲ, 100 ವರ್ಷದ ಹಿಂದನೂ ನಾವು ಇದ್ದಿಲ್ಲ, 100 ವರ್ಷದ ನಂತರದಲ್ಲೂ ನಾವು ಇರುವುದಿಲ್ಲ. ಯಾರು ಇರುವುದಿಲ್ಲ? ನಾವು ಅಂದ್ರೆ ಯಾರು? ಶರೀರ ಇರುವುದಿಲ್ಲ. 100 ವರ್ಷದ ನಂತರ ಈ ಶರೀರ ಇರುವುದಿಲ್ಲ, 100 ವರ್ಷದ ಹಿಂದೆ ಈ ಶರೀರ ಇದ್ದಿಲ್ಲ. ಆದ್ರೆ ಈ ಶರೀರದೊಳಗಿದ್ದಂತ ಚೈತನ್ಯ 100 ವರ್ಷದ ಹಿಂದೂ ಇತ್ತು, ಈಗೂ ಈ ಶರೀರದೊಳಗದ, ಮುಂದಿನದು ಯಾವಾಗಲಿರುವ ಕಾರಣದಿಂದ ನೀವು ಚೈತನ್ಯ ಸ್ವರೂಪರು ಅನ್ನುವಂತ ದಿವ್ಯ ಸಂದೇಶವನ್ನು ನೀಡಿದಂಥವರು ಸದ್ಗುರು ಬ್ರಹ್ಮಾನಂದ ಯೋಗಿಗಳು ಅನ್ನೋದನ್ನು ನೀವು ನೆನಪಿಟ್ಟುಕೋಬೇಕು. ನೀವು ಸಾಯುವವರಲ್ಲ. ಅದು ಗುರು ಮಾಡುವ ದೊಡ್ಡ ಉಪಕಾರ ನಮಗೆ.
ನಾವು ಸಾಯದೇ ಇರುವವರು ಅನ್ನುವುದನ್ನು ನಮ್ಮ ಅರಿವಿಗೆ ತಂದು ಕೊಡ್ತಾ ನಾವು ನಿತ್ಯ ಸ್ವರೂಪರು. ನಿಮ್ಮ ಅನುಭವಕ್ಕನದ ಇದ್ರೊಳಗೆ ಒಬ್ಬರಿಗಾರ ಯಾರಿಗಾರ ಅನಿಸಿದ ನಾ ಹಿಂದ ಒಂದು ಸತ್ತಿದ್ದೇರಿ ಅಂತ ಯಾರಿಗಾರ ಅನುಭವಕ್ಕದ? ಒಂದು 50 ವರ್ಷದಿಂದ ನಾನು ಸತ್ತಿದ್ರಿ, 100 ವರ್ಷದಿಂದ ನಾನು ಸತ್ತಿದ್ದೆ ಅಂತ ಯಾರಿಗಾರ ಅನುಭವಕ್ಕದ? ಇಲ್ಲಿ ಕುಂತವ್ರು ಯಾರ ಅನುಭವಕ್ಕೂ ಸತ್ತ ಅನುಭವಗಳಿಲ್ಲ. ಯಾಕೆ ಸತ್ತಿದ್ದ ಅನುಭವ ನಮಗಿಲ್ಲ ಅಂದ್ರೆ ನಾವೆಲ್ಲೂ ಸತ್ತಿಲ್ಲ. ಚೈತನ್ಯ ರೂಪಿಗಳಾಗಿ ನಾವಿರುವುದರಿಂದ ನಮಗೆಂದೂ ಸಾವಿಲ್ಲ. ಸಾವಿಲ್ಲದೆ ಇರುವಂತ ಚೈತನ್ಯ ಈ ಸಾವುಳ್ಳಂತ ಶರೀರದೊಳಗೆ ತುಂಬಿಕೊಂಡಿದ್ದರಿಂದ ನಮಗ ಗೊತ್ತಾಗುವಂತು. ಶರೀರ ಸತ್ರ ನಾನಾ ಸತ್ಯ ಅಂತೀವಿ, ಶರೀರಕ್ಕೆ ಏನಾದ್ರೂ ನೋವಾದ್ರೆ ನನಗ ನೋವಾತು ಅಂತೀವಿ. ಘಟಂ ದೃಷ್ಟ ಘಟಾತ್ ಭಿನ್ನ, ಶರೀರವೇ ಬೇರೆ ನಾನೇ ಬೇರೆ ಅನ್ನುವಂಥ ತತ್ವವನ್ನ ಅರಿತು ಚೈತನ್ಯ ರೂಪಿಯಾಗಿ ಜಗತ್ತನ್ನು ಸಂಚರಿಸಿದಂಥವರು ಮಹಾತ್ಮರಾಗಿರುತ್ತಾರೆ. ಅಂತಹ ಮಹಾತ್ಮರಲ್ಲಿ ಬ್ರಹ್ಮಾನಂದ ಯೋಗಿಗಳು ಕೂಡ ಓರ್ವರು. ಅವರು ಶರೀರದಿಂದ ಹೊರಗಿದ್ರು. ನಮಗೂ ಇರಾಕ್ ಬರ್ತದೆ. ಸ್ವಲ್ಪ ಬಿಟ್ಟಿರುವುದನ್ನ ಕಲಿಬೇಕು, ಮನಿ ಬಿಟ್ಟಿರುವುದನ್ನು ಕಲಿಬೇಕು, ರೊಕ್ಕ ಬಿಟ್ಟಿರುವುದನ್ನ ಕಲಿಬೇಕು. ಈಗ ನೀವು ಮನಿ ರೊಕ್ಕ ಬಿಟ್ಟಿರ್ಲಿಕ್ಕೆ ಚಿಂತಿಲ್ಲ, ಮೊಬೈಲ್ ಬಿಟ್ಟಿರೋದನ್ನ ಕಲಿಬೇಕು. ಕಡೆಗೆ ಏನ್ ಬಿಟ್ಟಿರ್ಬೇಕ್ರಿ? ಪ್ರಪಂಚದ ಜನರದೊಂದು ಸಮೀಕ್ಷೆ ಆಗೈತೆ ಅಪ್ಪಗಳೇ, ಪ್ರಪಂಚದ ಜನರದೊಂದು ಸಮೀಕ್ಷೆ ಆಗೈತೆ. ಏನು ಅಂದ್ರೆ, ಬೇಡ ಪ್ರಪಂಚದ ಸುದ್ದಿ ಬಿಡ್ರಿ, ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ಇವತ್ತು ರಾತ್ರಿ 12 ಗಂಟೆಗೆ ಎದ್ದು ಬಂದು ಮೈಕ್ ಮುಂದೆ ನಿಂತ್ಕೊಂಡು ನಾಳೆ ಈಗೇನು ನಾನು ಮಾತಾಡಕತ್ತೀನಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಹಂಗ ನೋಟ್ ಬಂದ್ ಅಂದ್ರಲ್ಲ, ಹಂಗ ಈ 12 ಗಂಟೆಯಿಂದ ನಮ್ಮ ಇಡೀ ದೇಶದ ಎಲ್ಲ ಜನರ ಮೊಬೈಲ್ಗಳು ಬಂದ್ ಆಗುತ್ತವೆ ಅಂತ ಅಂದ್ಬಿಟ್ರೆ 70% ಜನರು ಮರುದಿವ್ಸ ಹುಚ್ಚರಾಗಿರ್ತಾರಲ್ಲ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಕೇಳಿ ನೀವು ನಗಾಕತ್ತೀರಿ. ಯಾಕೆ ನೀವು ನಗ್ತೀರಿ ಅಂದ್ರೆ ಆ 70% ಮಂದಿಯಾಗಿ ನೀವು ಇಲ್ಲ. ನೀವ್ ಯಾಕಿಲ್ಲ ಅಂದ್ರೆ ಮೊಬೈಲ್ ಬಿಟ್ಟು ಇಲ್ಲಿ ಬಂದು ಗುರುಗಳು ವಾಣಿ ಕೇಳಾಕತ್ತೀರಿ ಅಂದ್ರೆ ಮೊಬೈಲ್ ಬಗ್ಗೆ ನಿಮಗೆ ಅಷ್ಟು ಚಿತ್ತ ಇಲ್ಲ, ಬಿಟ್ಟು ಬದುಕೋ ಶಕ್ತಿ ನಿಮ್ಗೆ ಐತಿ ಅನ್ನೋದಕ್ಕೆ ನಿಮ್ಗೆ ನಗಿ ಬರುತ್ತೆ. ಆದ್ರೆ ಈಗ ಮನ್ಯಾಗ ನೋಡ್ರಿ, ಮಕ್ಳಿಗೆ ಊಟ ಮಾಡುವುದು ಏನ್ ಕೊಡ್ತೀರಿ ನೀವು? ಮಕ್ಕಳು ಬೇಕಾದಷ್ಟು ಹಠ ಮಾಡ್ಲಿ, ಅವ್ರ ತೊಡೆ ಮೇಲೆ ಕೂಡಿಸ್ಕೊಂಡು ಬಗಲಾಗ ಕೂಡಿಸ್ಕೊಂಡು ಹೊರಗೆ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಿ 108 ಹಠ ಮಾಡಿದ್ರು ಚಿಂತಿಲ್ಲ. ಅದ್ರೊಳಗನೆ ಪ್ರೀತಿಯಿಂದ ಅವ್ರಿಗೆ ಊಟ ಮಾಡಿಸ್ಬೇಕು ಹೊರತು ಉಣುವುದು ತಿನ್ನೋದು ಅಂತ ಕೈಯಾಗಿ ಮೊಬೈಲ್ ಹಚ್ಚಿಕೊಟ್ರಿ ಅಂದ್ರೆ ನೀವು ಯೋಗ್ಯವಾದ ತಾಯಿ ಅಲ್ಲ ಅಂತಾನೆ ಅರ್ಥ. ಕಾರಣ ಏನು? ಮಕ್ಕಳಿಗೆ ಮೊಬೈಲ್ ವ್ಯಸನ ಎಷ್ಟಾಗ್ಯದಂದ್ರೆ ಬಂದಂದ್ರೆ 70% ಜನರಿಗೆ ಹುಚ್ಚ ಹಿಡಿತದಂದ್ರೆ ಎಷ್ಟು ನಮಗೆ ಮೊಬೈಲ್ ಆಧೀನರು ನಾವು ಆಗಿರ್ಬೇಕು. ಮನಿ ಬಿಡುವುದು, ಮಠ ಬಿಡುವುದು, ಸಂಪತ್ತು ಬಿಡುವುದಲ್ಲ, ಮೊಬೈಲ್ ಅನ್ನೋದನ್ನ ಬಿಟ್ಟು ಬದುಕುವುದನ್ನು ಬಹಳ ದೊಡ್ಡ ಕಲ. ಉಪವಾಸ, ಫಾಸ್ಟಿಂಗ್ ಬಂದದ್ದು. ಫಾಸ್ಟಿಂಗ್ ಅನ್ನೋದೊಂದು ಥಿಯರಿ ಅದ. ಅದು ಏನ್ ಹೇಳ್ತದಂದ್ರೆ, ಮೊದಲು ನಮ್ಮ ಜನ ವಾರದಾಗ 1 ದಿವಸ ಅನ್ನ ಉಣ್ಣಂಗಿಲ್ಲ, ವಾರದಾಗ 1 ದಿವಸ ಸ್ವೀಟ್ ತಿನ್ನಂಗಿಲ್ಲ, ವಾರದಾಗ 1 ದಿವಸ ನಾನು ಏನೂ ತಿನ್ನಂಗಿಲ್ಲ ಅಂತ ವಾರಕ್ಕೊಂದು ಉಪವಾಸ ಮಾಡ್ತಿದ್ರು. ಈಗಿನ ಪೇಟೆಗಿನ ಜನ ವಾರಕ್ಕೊಮ್ಮೆ ಎದುರು ಉಪವಾಸ ಮಾಡ್ತಾರೆ ಅಂದ್ರೆ ಮೊಬೈಲ್ ಉಪವಾಸ ಮಾಡ್ತಾರೆ. ವಾರದಾಗ 1 ದಿವಸ ನಾನು ಮೊಬೈಲ್ ಬಳಸಂಗಿಲ್ಲ ಅಂದ್ರೆ ಅದು ಎಷ್ಟು ನಮ್ಮನ್ನ ಮಾನಸಿಕವಾಗಿ ಹಿಡಿದಿಟ್ಟುಕೊಂಡಿದೆ. ಈಗ ಇನ್ನೊಂದು 10 ವರ್ಷ ನಡೀಬೋದು ನಮ್ಮ ಪ್ರವಚನಗಳು. ಮೊಬೈಲ್ನೊಳಗೆ, ಯೂಟ್ಯೂಬ್ದೊಳಗೆ ಜನ ಅಂತಾರ, ನಡೀಲಿ ಬ್ರಹ್ಮಾನಂದ ದೇವ್ರ ಮಠದೊಳಗೆ ಎಷ್ಟು ಚಲೋ ಶಾಸ್ತ್ರ ಪ್ರವಚನ ಮಹಾತ್ಮರು ಬಂದಾರಂತ, ಅದಕ್ಕೆ ನಾನು ಮಠಕ್ಕೆ ಹೋಗ್ತೀನಿ ಅಂತ ಅಪ್ಪ ಅವ್ವ ಅಂದ್ರ ಮನೆಯಾಗಿ ದುಡುಗಂದಂತ ಅಲ್ಲಿ ತನ ಹೋಗಿ ಏನ್ ಕೇಳೋದಕ್ಕೆ ಇದೇ ಹಚ್ಕೊಡ್ತೀನಿ ಬಾ ಅಂದಂತ. ಅಂದ್ರೆ ಏನು ನೋಡೋದೈತಿ ಎಲ್ಲ ಮೊಬೈಲ್ನೊಳಗ ನೋಡೋದೈತಿ. ಹಿಂಗೆಲ್ಲ ಕೂಡಿ ಮೊಬೈಲ್ನೊಳಗೆ ನೋಡೋದು ಬಹಳ ದೊಡ್ಡ ವಿಷಯ ಅಲ್ಲ. ಅಪೋರ ಸಾನ್ನಿಧ್ಯಕ್ಕೆ ಬಂದು ಸಹನಾ ಅವತ್ತು ಸಹನೋ ಭುನಕ್ತು, ನಾವೆಲ್ಲರೂ ಕೂಡಿ ಇರೋಣ, ನಾವೆಲ್ಲರೂ ಕೂಡಿ ಉಣ್ಣೋಣ, ನಾವೆಲ್ಲರೂ ಕೂಡಿ ಗುರುವಿನ ಪುಣ್ಯ ಸ್ಮರಣೆಯನ್ನು ಮಾಡೋಣ ಅನ್ನುವಂಥ ಪುಣ್ಯದ ಕಾರ್ಯಕ್ಕಾಗಿ ಒಂದು ಕೂಡಿಸುವಂಥ ದಿವ್ಯ ಶಕ್ತಿ ಎಲ್ಲದ ಅಂದ್ರೆ ಅದು ಸದ್ಗುರುಗಳ ಪಾದದೊಳಗದ ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಮೊಬೈಲ್ ಒಂದು ಮಾಡಂಗಿಲ್ಲ, ಮೊಬೈಲ್ ನಮ್ಮನ್ನ
ಕೂಡ್ಸಂಗಿಲ್ಲ. ಮೊಬೈಲ್ ಗೂಗಲ್ ಮ್ಯಾಪ್ ಹಾಕೊಂಡು ನೀವೆಲ್ಲ ಪ್ರವಾಸಕ್ಕೆ ಹೋಗಿರ್ತೀರಿ. ಗೂಗಲ್ ಮ್ಯಾಪ್ ಹಾಕೊಂಡು ಹೋದವ್ರ ಕತಿ ಎಷ್ಟು ಅನಾಹುತಗಳಾಗ್ಯಾವ. ಗೂಗಲ್ ಮ್ಯಾಪ್ ಹಿಡ್ಕೊಂಡು ಹೋದಂಥವ್ರು ಎಲ್ಲಿ ರಸ್ತಾ ಐತಂತ ಸಿಗ್ಲಾರ್ದಂಗ ಗಾಡಿ ಸಂಧ್ಯಾಗ ಹೋಗಿ ಗಾಡಿ ಸಿಕ್ಕೊಂಡಿರ್ತಾವ. ಅನೇಕರು ಬ್ರಿಡ್ಜ್ ಬುಡಕ್ ಹೋಗಿ ಸಿಕ್ಕ ಸತ್ತಾರ. ಉದಾಹರಣೆಗಳದಾವ. ಗೂಗಲ್ ನಿಮ್ಮನ್ನ ಹಾದಿ ತಪ್ಪಿಸಬಹುದು. ಗೂಗಲ್ ಹಾದಿ ಹಿಡ್ಕೊಂಡು ಹೋದಂತ ನೀವು ಹಾದಿ ತಪ್ಪಬಹುದು. ಆದ್ರೆ ಗುರುವಿನ ಪಾದ ಹಿಡಿದು ಹೋದವರು ಎಂದು ಹಾದಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಗುರು ಬಹಳ ದೊಡ್ಡವನು, ಬಹಳ ದೊಡ್ಡವನು. ಯಾಕೆ ದೊಡ್ಡವನು ಅಂದ್ರೆ ಅವ ಇದು ನಿತ್ಯ, ಇದು ಅನಿತ್ಯ ಅನ್ನುವ ಜ್ಞಾನವನ್ನು ಮಾಡಿಕೊಡ್ತಾನೆ. ನಿತ್ಯವಾದದ್ದು ಚೈತನ್ಯ, ಅನಿತ್ಯವಾದದ್ದು ಶರೀರ. ಯಾಕೆ ಇದಕ್ಕೆ ಅನಿತ್ಯ ಅಂತಾರಂದ್ರೆ ಇದು ಅಸ್ಥಿ, ಜಾಯತೆ, ವರ್ಧತೆ, ಪರಿಣಾಮತೆ, ಅಪಕ್ಷೀಯತೆ, ಷಡ್ಭಾವ ವಿಕಾರಗಳಿಂದ ಈ ಶರೀರ ಕೂಡ್ಯದ. ಹುಟ್ಟಿದ ತಕ್ಷಣ ಹೆಂಗಿತ್ತ ಹಂಗ ಉಳಿದಿಲ್ಲ. ಈ ಶರೀರಕ್ಕ ಜನನ ಮೊದಲು ತಾಯಿ ಗರ್ಭದಿಂದ ಭೂಮಿಗೆ ಬಂತು. ಭೂಮಿಗೆ ಬಂದು ಅಷ್ಟ ಎಷ್ಟು ದಿವಸ ಇರ್ಬೇಕ್ರಿ ತೊಟ್ಟಲ್ದಾಗ? ಒಂದು 2 ತಿಂಗಳ 3 ತಿಂಗಳಿದ್ರು ಚಲೋ. ಒಂದು 10 ವರ್ಷ ತೊಟ್ಟಲ್ದಾಗ ಇತ್ತಂದ್ರೆ ಯಾರು ತಗೋರು? ಶರೀರ 10 ವರ್ಷ ಅಲ್ಲೇ ಇತ್ತಂದ್ರೆ ಯಾರು ತಗೋರು? 2-3 ವರ್ಷ ಮೆತ್ತಂದು ಊಟ ಮಾಡಿಸಂದ್ರೆ ತಾಯಿ ಏನಾರು ಊಟ ಮಾಡಿಸ್ಬೋದು. ಇದಂಗ 10-20 ವರ್ಷ ಹಂಗ ಮೆತ್ತಂದ ಬೇಕು ಅಂದ್ರೆ ಎಷ್ಟು ವರ್ಷ ಮಾಡ್ಕೊಂತ ಕೂಡು ಆಗುವುದಿಲ್ಲ. ಅಂದ್ರೆ ಹುಟ್ಟಿದ್ದು ಸಣ್ಣಗಿದು ಬೆಳೀತದೆ, ವರ್ತತೆ, ಶರೀರ ಬೆಳೀತದೆ. ಬೆಳೆಯುವುದಷ್ಟ ಅಲ್ಲ, ಹೆಂಗೆ ಬೆಳ್ಕೋಂತ ಹೋಗ್ತದಲ್ಲ 40 ವರ್ಷದ ನಂತರ ಮತ್ತ ಅಪಕ್ಷೀಯತೆ. ಎಷ್ಟು ಮಂದಿ ಕರಡಿ ಮುಂದೆ ನಿಂತು ಎಲ್ಲರ ತಲೆಯಾಗ ಒಂದು ಬಿಳಿ ಕೂದಲಾಗಿರ್ತದ್ರೆ ಅದು ಎಷ್ಟು ಹುಡುಕ್ಯಾಡಿ. ತಲೆ ತುಂಬ ಬಿಳಿ ಕೂದಲಾದ್ರೆ ಬಣ್ಣ ಹಚ್ತಾರೆ, ಆ ಮಾತು ಬೇರೆ. ಎಲ್ಲಾ ಕೂದಲು ಕರಗಿಟ್ಟು ಒಂದಾಗಿದ್ದರೆ ಬೆಳಗಿತ್ತಂದ್ರೆ ಅದು ಹೆಂಗೆ ಹುಡುಕ್ಯಾಡಿ ಹೆಂಗೆ ಕಿತ್ತಾಗ ಸಮಾಧಾನ ಅನಿಸ್ತು. ಯಾಕಂದ್ರೆ ಒಂದು ಬಿಳಿ ಕೂದಲು ತಲೆಯೊಳಗೆ ಕಾಣಿಸ್ತು ಅಂದ್ರ ನಮ್ಮ ಆಯುಷ್ಯ ಮುಗ್ಯಾಕ ಬಂತು ಅಂತ ಅರ್ಥ. ಅನ್ನ ಊಟ ಮಾಡಕಂದ್ರೆ ಏನು ಅದ್ರದ್ದು ಸಿಂಬಲ್ ಏನು? ರೊಟ್ಟಿ ಪಲ್ಯ ಅದು ಇದೆಲ್ಲ ಮುಗಿಸಿ ಅನ್ನದ ಊಟಕ್ಕೆ ಬಂದ್ವಿ ಅಂದ್ರೆ ಊಟ ಮುಗ್ಯಾಕ ಬಂತು ಅಂತ. ಅನ್ನ ಉಣ್ಣಾಕತ್ತಾ ಇಡ್ರಿ ಅಂದ್ರೆ ಊಟ ಮುಗ್ಯಾಕ ಬಂತು ಅಂತ. ಬಿಳಿ ಅನ್ನ ಉಣ್ಣಾಕತ್ತಾನ, ಊಟ ಮುಗಿತು. ಬಿಳಿ ಕೂದಲು ತಲೆಯಾಗ ಬಂದು ಅಂದ್ರೆ ಮನುಷ್ಯಂದು ಜೀವನದ ಆಟ ಮುಗೀತು ಅಂತ ತಿಳ್ಕೋಬೇಕು. ತಲೆಯಾಗಿನ ಕೂದಲು ಬೆಳ್ಳಗಾದ್ರೆ ನಮಗ್ ಆಗುದ. ಯಾಕಂದ್ರೆ ಶರೀರ ಧರ್ಮದ ಯಾವುದು ಬೆಳೆದದ ಅಪಕ್ಷೀಯತೆ. ಅಪಕ್ಷೀಯತೆ ಅಂದ್ರೆ ಯಾವ ಇಂದ್ರಿಯಗಳು ಪ್ರಬಲವಾಗಿದ್ವೋ ಅವೆಲ್ಲ ಒಂದೊಂದು ಕಡೆಗೆ ಹಾಕೋತ ಬರ್ತಾವ. ಕಣ್ಣು ಮಂಜಾಕವ, ಕಾಲು ಹಿಡಿತಾವ, ಬೆನ್ನು ಹಿಡಿತದ. ಒಂದೊಂದು ಅಪ ಲಕ್ಷಣಗಳೆಲ್ಲ ಕಾಣಕತ್ತಾವ. ಲಕ್ಷಣಗಳು ಕಾಣುವುದು ಮಾತ್ರವಲ್ಲ, ಒಂದಲ್ಲ ಒಂದು ದಿವಸ ಇದು ನಿಶ್ಚಯವಾಗಿ ಶರೀರ ಮಣ್ಣು ಪಾಲಾಗ್ತದ, ಬೆಂಕಿ ಪಾಲಾಗ್ತದ ಅನ್ನೋದನ್ನ ಯೋಗಿಗಳು ಅರಿತು ಈ ಶರೀರವನ್ನ ನೆಚ್ಚಿ ನೀನು ಬದುಕಬೇಡ, ಆ ಶರೀರದೊಳಗಿರುವಂತ ಚೈತನ್ಯ ಅದು ನೀನದಿ ಎನ್ನುವಂತ ಸತ್ಯವನ್ನ ಸದ್ಗುರುಗಳು ನಮ್ಮೆಲ್ಲರಿಗೆ ತೋರಿಸಿಕೊಟ್ಟಿದ್ದಾರೆ ಅನ್ನುವುದನ್ನ ಬ್ರಹ್ಮಾನಂದ ಯೋಗಿಗಳು ಮಾಡಿದ ಉಪಕಾರ ಯಾವುದು ಅಂದ್ರೆ ಆ ಚೈತನ್ಯದ ದರ್ಶನ. ಚೈತನ್ಯದ ದರ್ಶನ ಅಂತ ಚೈತನ್ಯ ದರ್ಶನವನ್ನು ಮಾಡಿಸಿದಂತಹ ಯೋಗಿಗಳು ಪಾದವಿಟ್ಟಂತಹ ಪವಿತ್ರ ಭೂಮಿಯಲ್ಲಿ ಪೂಜ್ಯರಾಗಿರುವಂತಹ ಹಾಗೆ ಕಾರ್ಯಕ್ರಮ ವಿಶೇಷವಾಗಿ ನಡೆದಿರುವುದರಿಂದ ಸುಮಾರು ಸಮಯ ಬಹಳ ಆಗ್ತದೆ. ಮತ್ತು ನಾವು ವಿಶೇಷ ಬಂದಾಗ ಪೂಜ್ಯರು ನಮಗೆ ಬಹಳ ಆತ್ಮೀಯವಾಗಿರುವಂತಹ ಸಂಪರ್ಕ. 12 ವರ್ಷಗಳ ಹಿಂದೆನೂ ಪೂಜ್ಯ ಗುರುಗಳನ್ನು ನಾನು ಅವರನ್ನ ನೋಡಿದೆ. ಧಾರವಾಡದಲ್ಲಿದ್ದಾಗಿನಿಂದ ನಮ್ಮ ಗ್ರಾಮಕ್ಕೆ ಪೂಜ್ಯರು ದಯಮಾಡಿಸಿದಂತಹ ಕಾಲದಿಂದಲೂ ಅವತ್ತು ಏನು ಅವರ ಸ್ವಭಾವ ಇತ್ತೋ ಇಂಥ ಅನೇಕ ಶಾಖೆಗಳನ್ನು ಹೊಂದಿದಂಥ ಮಠಾಧಿಪತ್ಯವನ್ನು ಹೊಂದಿದಾಗ್ಯೂ ಅಷ್ಟೇ ಸರಳವಾಗಿರುವಂಥ ಸ್ವಭಾವದ. ಅದರೊಳಗೆ ಏನು ಒಂದು 7 ಕಾಲಕ್ಕೂ ವ್ಯತ್ಯಾಸ ಆಗಿಲ್ಲ. ಅವರ ಮಠಾಧಿಪತಿಗಳಾಗೋದಕ್ಕಿಂತ ಮೊದಲು ಹೆಂಗಿದ್ರು ಈಗೂನು ಹಂಗೆ ಅದ, ಹಂಗೆ ಇರಬೇಕು. ಅದು ಯೋಗಿಯ ಮಹತ್ವದ ಲಕ್ಷಣ. ಏನು ಹೊದಿಸಿದಡೇನು, ಏನು ಮೆರೆಸಿದಡೇನು. 12ನೇ ವರ್ಷದ ಕಾರ್ಯಕ್ರಮ ಅವ್ರಿಗೆ ಬಹಳ ಮಹತ್ವದ್ದಿಲ್ಲ. ಅದನ್ನು ಮಾಡುವುದರಿಂದ ಯಾರು ಆ ಕಾರ್ಯದಲ್ಲಿ ಭಾಗಿಗಳಾಗ್ತಾರೆ ಆ ಪುಣ್ಯ ಆ ಭಕ್ತನಿಗೆ ಬರುತ್ತದೆ ಹೊರತು ಅದರಿಂದ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ನನಗೆ ಬಹಳ ಸಂತೋಷ ಪಟ್ಟಿರುವಂತಹ ವಿಷಯ ಯಾವುದು ಅಂದ್ರೆ ಅವರಲ್ಲಿರುವಂತಹ ಪುಸ್ತಕದ
ಪ್ರೇಮ. ಪುಸ್ತಕದ ಬಗ್ಗೆ ಎಂಥ ಒಲವು. ಬರೀ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲ ಅನ್ನುವಂಥದ್ದನ್ನೇ ಬಹಳ ದೊಡ್ಡದು. ಮಕ್ಕಳಿಲ್ಲ ಅನ್ನುವ ಹೊರಗನ ಬಹಳ ಮಂದಿಗೆ ಇರ್ತದೆ. ಆದ್ರೆ ಪೂಜ್ಯರಿಗೆ ಅದೆಂಥ ಯೋಗ ಅಂದ್ರೆ ವರ್ಷಕ್ಕೆ 4 ವರ್ಷಕ್ಕೆ 1 ಮಕ್ಕಳು ನಿಮ್ಮ ಮನೆಯಾಗ ಹುಟ್ಟಿದ್ರೇ ಪುತ್ರೋತ್ಸವವನ್ನು ಎಷ್ಟು ಆನಂದದಿಂದ ಮಾಡ್ತೀರಿ. ಆದ್ರೆ ಪೂಜ್ಯರು ನಡೆಸಿದಂತ ಈ 12 ದಿನಗಳ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಒಂದೊಂದು ಪುಸ್ತಕಗಳನ್ನು ಅವರು ಈ ಸಭೆಯ ಮೂಲಕ ಹುಟ್ಟಿಸ್ತಾ ಇದ್ದಾರೆ. ಅದ ಬಳಿಕ ಅವರಿಗೆ ನಿಜವಾದ ಮಕ್ಕಳು ಯಾವುವು ಅಂದ್ರೆ ಈ ಗ್ರಂಥಗಳೇ ಗುರುಸಿದ್ಧ ಸ್ವಾಮಿಗಳವರ ನಿಜವಾದಂತಹ ಮಕ್ಕಳು. ನೀವು ಹುಟ್ಟಿಸಿದಂತ ಮಕ್ಕಳಿಗೆ ಸಾವದ, ಆದ್ರೆ ಈ ಗ್ರಂಥದ ಮಕ್ಕಳಿಗೆ ಎಂದೂ ಸಾವಿಲ್ಲ. ಯಾರು ಇವನ ಕೈ ಒಳಗಿಡಿದು ಓದ್ತಾರಲ್ಲ ಅವರ ಮನಸ್ಸಿನಲ್ಲಿ ಹೊಸ ಹೊಸ ವಿಚಾರಗಳಿಗೆ ಜನ್ಮ ಕೊಡುವುದರಿಂದ ಈ ಪುಸ್ತಕ ಎಂಬ ಮಗುವಿಗೆ ಎಂದೂ ಸಾವಿಲ್ಲ. ಅಂತ ಪುಸ್ತಕದ ಮಕ್ಕಳಿಗೆ ಪ್ರತಿ ವರ್ಷ ಜನ್ಮವನ್ನು ನೀಡ್ತಾ ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ದಿನಕ್ಕೊಂದೊಂದು ಮಕ್ಕಳು ಹುಟ್ಟ್ಯಾವಂದ್ರೆ ಬಹಳ ಆನಂದ ಪಡಬೇಕಾಗಿರುವಂತಾನೆ ವಿಷಯ. ಜೊತೆಗೆ ಅವರು ನಿಜಗುಣ ಯೋಗಿಗಳ ಬಗ್ಗೆ ಇರುವಂತಹ ಕೈವಲ್ಯ ಪದ್ಧತಿಯ ಒಂದು ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ಪದ್ಯವನ್ನು ಅಧಿಕರಣವಾಗಿರಿಸಿಕೊಂಡು ಚಂದಮಮ ಅನ್ನುವಂಥ ಒಂದು ಪದ್ಯದ ಮೇಲೆ ಅವರ ಪ್ರವಚನವನ್ನ ನವರುವುದದಲ್ಲಿ ಮಾಡಿದ ಪ್ರವಚನದ ಪುಸ್ತಕ. ನಿಜಕ್ಕೂ ನಾಡಿನ ಪ್ರವಚನ ಮಾಡುವಂತಹ ಸಾಧಕ ಬಳಗಕ್ಕೆ ಅದೊಂದು ಅಪೂರ್ವವಾಗಿರುವಂತಹ ಹತ್ತಿಗೆ. ಅದು ಪ್ರವಚನದ ಸಾಹಿತ್ಯ ಅಂದ್ರೆ ಸಣ್ಣದಲ್ಲ. ನಮ್ಮ ವೇದಾಂತ ಕೇಸರಿ ಆಗಿರುವಂತಹ ಮಲ್ಲಿಕಾರ್ಜುನಪ್ಪಗಳು ಈ ನಾಡಿನಲ್ಲಿ ಬದುಕಿದ್ದೇ ಅವರ ಪ್ರವಚನದ ಸಾಹಿತ್ಯದಿಂದ. ಸಿದ್ದೇಶ್ವರಪ್ಪಗಳವರು ಶರೀರದಿಂದ ಇವತ್ತಿಲ್ಲ, ಆದರೆ ಅವರು ಯಾವಾಗಲೂ ಪ್ರವಚನ ರಂಗದಲ್ಲಿ ಬದುಕ್ತಾರೆ. ಕಾರಣ ಏನು ಅಂದ್ರೆ ಅವರು ಮಾಡಿದಂತ ಪ್ರವಚನದ ಪುಸ್ತಕಗಳಿಂದ. ಹಾಗೆ ಪೂಜ್ಯರು ಮಾಡಿದಂತ ಈ ಪುಸ್ತಕ ಮುಂದಿನ 100 ವರ್ಷಗಳವರೆಗೆ ಎಲ್ಲರಿಗೂ ಮಾರ್ಗದರ್ಶಿಯಾಗುವಂತಹ ಅಪರೂಪದ ಪುಸ್ತಕವನ್ನು ಪೂಜ್ಯರು ರಚಿಸಿದ್ದಾರೆ. ಅಂತ ಪುಸ್ತಕದ ಬರಹಗಾರರು ಅದೆಲ್ಲಕ್ಕೂ ಮಿಗಿಲಾಗಿ ಸಾತ್ವಿಕವಾಗಿರುವಂತಹ ಸ್ವಭಾವ, ಆದಯ್ಯನ ವಚನ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ. ಈ ಎಲ್ಲ ಪರಿಪೂರ್ಣವಾಗಿರುವಂತಹ ಲಕ್ಷಣವನ್ನ ಸಹಜವಾಗಿ ನಾವು ಹುಡುಕುವಂತ ಹೋದ್ರೆ ಅದು ಪೂಜ್ಯರಲ್ಲಿ ಎಲ್ಲಾ ಲಕ್ಷಣಗಳು ಕಾಣ ಸಿಗ್ತವೆ ಅನ್ನೋದನ್ನೇ ಬಹಳ ವಿಶೇಷವಾಗಿರುವಂತಹ ಸಂಗತಿ. ಅವ್ರ ಬಗ್ಗೆ ನಮ್ಮ ಪೂಜ್ಯ ಗುರುಗಳವರು ಬಹಳ ಪ್ರೀತಿ ಇದ್ರು. ಅಭಿನವಪ್ಪ ಅವರು ಇಲ್ಲಿ ನಾನು ಬಂದಿದ್ದೆ, ಪೂಜ್ಯರಿಗೆ ನೆನಪಿಲ್ಲ. ನಮ್ಮ ಗುರುಗಳ ಜೊತೆಗೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಅವಾಗ ನಮ್ಮ ಗುರುಗಳು ನೋಡ್ರಿ ಎಷ್ಟು ಸಣ್ಣವರದಾರ, ಎಷ್ಟು ವಿಶೇಷವಾಗಿರುವಂತ ಕಾರ್ಯಗಳನ್ನ ಸಣ್ಣದು. ಇಲ್ಲಿ ಹಿಂದೊಂದು ಇದರದ್ದು ಮನಿ ಇತ್ತು, ಅದರೊಳಗನೆ ಪೂಜ್ಯರು ಇರ್ತಿದ್ರು. ಅಷ್ಟೇ ಸಾದಾ ಜೀವನ. ಅದನ್ನ ನೋಡಿದಾಗ ನಮ್ಮ ಗುರುಗಳು ಅಂತಿದ್ರು, ಎಂತೆಂತ ದೊಡ್ಡ ದೊಡ್ಡ ಮಠಗಳು ಬೇಕು ಅಂತ ಬಯಸಿ ಹೋಗ್ತಾರ. ಅಪ್ಪುಗಳ ನಿಮ್ಮ ಬದುಕು ಬ್ರಹ್ಮಾಂಡದಂತ ಯೋಗಿಗಳ ತಪಸ್ವಿಗಳ ಜಾಗಕ್ಕೆ ನೀವು ಬಂದಿರಿ ಅಂದ್ರೆ ಬಹಳ ನಿಮ್ಮ ಬದುಕು ಧನ್ಯ ಅನ್ನುವಂಥ ಭಾವದೊಂದಿಗೆ ಆ ದಿನ ಅವರನ್ನ ಹರಿಸಿದ್ರು. ಅವ್ರ ಬಗ್ಗೆ ಅಷ್ಟೇ ಪ್ರೇಮ ಭಾವವುಳ್ಳವರಾಗಿದ್ದರು ನಮ್ಮ ಗುರುಗಳು. ಅಂತಹ ಗುರುಗಳ ಒಂದು ನೆನಹು ಯಾವಾಗಲೂ ಈ ಮಠದ ಮೇಲೆ ಇದೆ ಅನ್ನುವಂಥ ಮಾತುಗಳನ್ನು ಪ್ರಸಂಗದಲ್ಲಿ ಹೇಳಿ, ನಮ್ಮ ಗುರುಗಳು ಹೇಗಿದ್ರು ಹಾಗೆ ನನಗೂ ಅವರು ಬಹಳ ಆತ್ಮೀಯರಾಗಿರುವಂಥವ್ರು. ನನಗೆ ಅದೇ ಹೇಳಿದ್ನಲ್ಲ, ಅವ್ರ ಸ್ವಭಾವ ಅವತ್ತು ನಾನು ಹೆಂಗೆ ಅವ್ರನ್ನ ನೋಡಿದ್ದನೋ ಇವತ್ತೂ ಅದೇ ರೀತಿಯಾಗಿದ್ದಾರೆ. ಅಷ್ಟೇ ಅಲ್ಲ, 12 ವರ್ಷಗಳಲ್ಲಿ ಈ ಮಠದಲ್ಲಿ ಎಷ್ಟು ಹೊಸ ಹೊಸ ಕಟ್ಟಡಗಳು, ಎಷ್ಟು ಗುರುದೇವರ ಮಂದಿರಗಳು, ಅವುಗಳೆಲ್ಲ ಕಾರ್ಯಗಳನ್ನ ನೋಡುತ್ತಿದ್ರೆ ಪೂಜ್ಯ ಬ್ರಹ್ಮಾನಂದ ಯೋಗಿಗಳ ಒಂದು ತಪದ ಶಕ್ತಿ, ಸಿದ್ದೇಶ್ವರ ಅಪ್ಪಗಳವರ ಕ್ರಿಯಾಶಕ್ತಿ ಎರಡೂ ಮೇಳೈಸಿದಂಥದ್ದು ಪೂಜ್ಯ ಗುರುಸಿದ್ಧ ಸ್ವಾಮಿಗಳವರ ಶಕ್ತಿಯಾಗಿದೆ ಅನ್ನುವುದನ್ನ ಈ ಪ್ರಸಂಗದಲ್ಲಿ ನೆನೆದು ಅಂಥವರ ಆಶೀರ್ವಾದ ಅದು ನಿಮಗೂ ಮಾತ್ರ ಅಂತಲ್ಲ, ನಮ್ಮಂಥವರ ಮೇಲೂ ಸದಾಕಾಲ ಇದ್ದು ಮುನ್ನಡೆಸುವಂತಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಮ್ಮೆರಡು ಮಾತುಗಳಿಗೆ ವಿರಮಿಸಿ.